ನನಗೆ ಭಜನೆ ಹಾಡಿ ಮತ್ತು ಭಕ್ತಿಗೀತೆಗಳು ತಂದೆಯವ್ರನ್ನ ಹೆಚ್ಚಾಗಿ ಕೇಳ್ತಿದ್ದೆ. ಆದರೆ ಎಲ್ಲರೂ ಹಾಡಬೇಕಾದ್ರೆ ಮೈ ಮರೆತು ಕೇಳ್ತೀನಿ, ಆದರೆ ಹಾಡೋಕ್ಕೆ ಬರಲ್ಲ. ಸಿನಿಮಾ ಹಾಡ್ತೀನಿ, ಬಟ್ ಅದರ ಎಷ್ಟರ ಮಟ್ಟಿಗೆ ಹಾಡ್ಬೋದಿಲ್ಲ ಗೊತ್ತಿಲ್ಲ. ಹಾಗಾಗಿ ದೇವರಂದ್ಮೇಲೆಲ್ಲ ಒಂದೇ ರಾಘವೇಂದ್ರ ಸ್ವಾಮಿ ಪದ ಒಂದೇ ಒಂದು ಚಿಕ್ಕ ಪದ ಹಾಡ್ಬಿಡ್ತೀನಿ. ನಾನು ತುಂಬ ಇಷ್ಟಪಡುವಂಥ ಹಾಡು ನಮ್ಮ ತಂದೆಯವರು ಹಾಡಿದಂಥ ಹಾಡು, ಚಿ ಉದಯಶಂಕರ್ ಅವರು ಬರೆದಿರೋದು. ಎರಡೇ ಪದ, ಯಾಕಂದರೆ 7 ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಹಾಡೋರಿದ್ದೀರ ಇಲ್ಲಿ, ಸೊ ಹಾಗಾಗಿ ತಪ್ಪಾಗಿ ಹಾಡಬಾರ್ದು ಅಂತ ಅಷ್ಟೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ, ಆದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂದೇಶದಲ್ಲಿ. ಜೀವನದ ಅಮೂಲ್ಯವಾದ ಸಂದೇಶಕ್ಕಾಗಿ ನಮ್ಮ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಮತ್ತು ಜೀವನದ ಬಗ್ಗೆ ಕಾಳಜಿ ವಹಿಸಿ. ಮತ್ತೆ ಸದಾ ನಗುತ್ತಾ ಇರಿ.